ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಗೆಲ್ಲಬಲ್ಲ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು. ಒಂದು ವೇಳೆ ಅವರು ಗೆದ್ದು 50 ಲಕ್ಷ ರೂಪಾಯಿ ಬಹುಮಾನ ಗೆದ್ದರೂ ಕೂಡ ಆ ದುಡ್ಡು ಅವರ ಕೈಗೆ ಸಿಗೋದು ಡೌಟು. ಹೆಚ್ಚು ವಿಷಯಗಳನ್ನು ಘಟನೆಗಳನ್ನು ಉತ್ಪ್ರೇಕ್ಷೆ ಮಾಡಿ ಗಮನ ಸೆಳೆಯುವ ರೀತಿ ಮಾತನಾಡಿ ಚರ್ಚೆಗೆ ಗ್ರಾಸವಾಗುವ ಪ್ರತಾಪ್ಗೆ ಅಂತಹದ್ದೇ ಉತ್ಪ್ರೇಕ್ಷಿತ ಮಾತೆ ಈಗ ಕಂಟಕವಾಗಿದೆ. ಕೋವಿಡ್ ಸಂದರ್ಭದಲ್ಲಿ BBMP ಅಧಿಕಾರಿಗಳು ತನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಅಂತ ಹೇಳಿದ್ದ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ನಿಜಕ್ಕೂ ಈಗ ಸಂಕಷ್ಟ ಉಂಟಾಗಿದೆ. BBMP ಅಧಿಕಾರಿ ಪ್ರಯಾಗ್ರಾಜ್ ಅವರು ಮಾನನಷ್ಟ ಮೊಕದ್ದಮೆಯನ್ನು ಪ್ರತಾಪ್ ವಿರುದ್ಧ ಹೂಡಿದ್ದಾರೆ. ಪ್ರಯಾಗ್ರಾಜ್ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಮತ್ತೊಬ್ಬ ಅಧಿಕಾರಿ 2 ಕೋಟಿಗೂ ರೂ ಹೆಚ್ಚು ಮೊಕದ್ದಮೆ ಹೂಡಿದ್ದಾರೆ ಅಂತ ಹೇಳಿ ವಕೀಲರು ಹೇಳಿದ್ದಾರೆ. ಈ ವಿಚಾರಕ್ಕೆ ವಾದ ಪ್ರತಿವಾದ ನಡೆದಿದ್ದು ಗುರುವಾರ ಅಂದರೆ ಇವತ್ತು ಕೋರ್ಟ್ನಿಂದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಿ ವಕೀಲರು ತಿಳಿಸಿದ್ದಾರೆ. ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ತಾನು ಅನುಭವಿಸಿದ್ದ ಕ್ವಾರಂಟೈನ್ ಕಹಾನಿ ಬಗ್ಗೆ ಹೇಳಿಕೊಂಡಿದ್ದರು. ಈ ವೇಳೆ BBMP ನೋಡಲ್ ಅಧಿಕಾರಿ ವಿರುದ್ಧ ಗಂಭೀರವಾದಂಥ ಒಂದು ಆರೋಪವನ್ನು ಪ್ರತಾಪ್ ಮಾಡಿದರು. ಕ್ವಾರಂಟೈನ್ ಸಮಯದಲ್ಲಿ ಅಧಿಕಾರಿಯೊಬ್ಬರು ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದರು, ಮೆಂಟಲಿ ತುಂಬ ಟಾರ್ಚರ್ ಕೊಟ್ಟರು, ಸಹಿ ಮಾಡುವಂಥ ತಲೆಗೆ ಹೊಡೆದ್ರು ಅಂತ ಕಿರುಕುಳ ಕೊಟ್ಟಿದ್ದರು ಅಂತ ಹೇಳಿ ಪ್ರತಾಪ್ ಹೇಳಿದ್ದಾರೆ. ಹೋಟೆಲಿನಿಂದ ಕೆಳಗೆ ಬಂದ ಮೇಲೆ ನನಗೆ ಏನೇನೋ ಮಾಡಿದರು, ಅದನ್ನು ಸ್ವಲ್ಪ ಹೇಳಿದೆ. ಇವನು ಹೇಗಿದ್ದರೂ ಸುಳ್ಳು ಹೇಳ್ತಾನೆ, ಇವನು ಹೇಳೋದೇ ಸುಳ್ಳು, ನಂಬೇಡಿ ಎಂದು ಮಾಧ್ಯಮಗಳಿಗೆ ಹೇಳಿ ಕಳಿಸಿದರು. ನಲ್ಲಿ ಮಾನಸಿಕವಾಗಿ ಹಿಂಸೆ ಕೊಟ್ಟರು, ಹುಚ್ಚ ಅಂತ ಪೇಪರ್ಗೆ ಸಹಿ ಹಾಕು ಅಂತ ಹೇಳಿದರು ಅಂತ ಡ್ರೋನ್ ಪ್ರತಾಪ್ ಆರೋಪ ಮಾಡಿದರು. ಪ್ರತಾಪ್ ಕ್ವಾರಂಟೈನ್ ರೂಲ್ಸ್ ಉಲ್ಲಂಘನೆ ವಿರುದ್ಧ ನಾನೇ ಕೇಸ್ ದಾಖಲಿಸಿದ್ದೆ, ಕಾನೂನು ಪ್ರಕಾರವೇ ನಾನು ಕಾರ್ಯನಿರ್ವಹಿಸಿದ್ದೆ, ಇಡೀ ಆತನ ಕ್ವಾರಂಟೈನ್ ಪ್ರಕ್ರಿಯೆಯಲ್ಲಿ ನಾನೇ ನೋಡಲ್ ಅಧಿಕಾರಿಯಾಗಿ ನಿಗಾ ವಹಿಸಿದ್ದೆ. ಆದರೆ ಈತ ಹೇಳುತ್ತಿರುವ ಮಾತುಗಳು ಯಾವುದೇ ಹುರುಳಿಲ್ಲ, ಆತನಿಗೆ ನಾನು ಯಾವುದೇ ಮಾನಸಿಕ ಹಿಂಸೆಯನ್ನು ಕೊಟ್ಟಿಲ್ಲ, ಆತನ ತಲೆ ಮೇಲೆ ಹೊಡೆದಿಲ್ಲ. ಪ್ರತಾಪ್ ಮಹಾನ್ ಸುಳ್ಳುಗಾರ. ಈತ ಹೇಳುವ ಮಾತಿಗೆ ಒಂದೇ ಒಂದು ಸಾಕ್ಷ್ಯ ಒದಗಿಸಲಿ, ಆತನ ಆರೋಪ ನಿಜವಾಗಿದ್ದರೆ ನಾನು ರಾಜೀನಾಮೆ ಕೊಟ್ಟು ಹೊರಟು ಹೋಗ್ತೇನೆ ಅಂತ ಹೇಳಿ BBMP ಅಧಿಕಾರಿ ನೋಡಲ್ ಅಧಿಕಾರಿ ಪ್ರಯಾಗ್ರಾಜ್ ಅವರು ಹೇಳಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.